ಧರ್ಮಸ್ಥಳದಲ್ಲಿ ಕಳೆದ 14 ದಿನಗಳಿಂದ ಉತ್ಖನನ ಆಗ್ತಾ ಇದೆ. ಒಂದು ಕಡೆ ಉತ್ಖನನ, ಮತ್ತೊಂದು ಕಡೆ ಪ್ರತಿಭಟನೆ. ಇದರ ನಡುವೆ ಸದನದಲ್ಲೂ ಕೂಡ ಚರ್ಚೆ. ಹಾಗಾದ್ರೆ ಏನಾಗುತ್ತೆ? ಧರ್ಮಸ್ಥಳದಲ್ಲಿ ಹೆಣ ಮಾತನಾಡುತ್ತಾ? ಬೀದರ್ನಿಂದ ಬೆಂಗಳೂರು, ಮೈಸೂರಿಂದ ಮಂಗಳೂರು, ಒಂದೇ ಪದ. ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ? ಧರ್ಮಸ್ಥಳದಲ್ಲಿ ಅಧರ್ಮ ತಾಂಡವವಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ. ಇದ್ರ ಜೊತೆಗೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಎಲ್ಲಿಗೆ ಬಂತು? 13ನೇ ಸ್ಪಾಟಲ್ಲಿ ಏನಾದರೂ ಸಿಗ್ಲಿಲ್ವಾ? ಸಿಕ್ಕಿದ್ರೆ ಏನು? ಅಸ್ಥಿಪಂಜರ ಸಿಕ್ತಾ? ಮೂಳೆ ಸಿಕ್ತಾ? ಮೂಳೆ ನಾಯಿದೋ ನರಿದೋ? ಹೀಗೆ ಪ್ರಶ್ನೆಗಳು ಉದ್ಭವವಾಗಿದೆ. ಇದರ ನಡುವೆ 13ನೇ ಸ್ಪಾಟ್ ಸಾಕಷ್ಟು ಸವಾಲಾಗಿದೆ. SIT ಅಧಿಕಾರಿಗಳಿಗೆ ಸಾಕಷ್ಟು ಸವಾಲಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, 13ನೇ ಸ್ಪಾಟ್ನಲ್ಲಿ ಉತ್ಖನನ ಸುಲಭವಲ್ಲ. 13ನೇ ಸ್ಪಾಟ್ ಅಲ್ಲಿ ಅಸ್ಥಿಪಂಜರ ಸಿಕ್ಕಿಲ್ಲ. ವಾಟ್ ನೆಕ್ಸ್ಟ್? 14 ದಿನ ಆಯ್ತು, ಏನೂ ಸಿಗ್ಲಿಲ್ಲ ರೀ. ಹಾಗಾದ್ರೆ ಬರೀ ಬುರುಡೇನಾ? ಗೊತ್ತಿಲ್ಲ. ತನಿಖೆ ನಡೀತಾ ಇದೆ. ತನಿಖೆ ನಡೆದ ಮೇಲೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. SIT ಅಧಿಕಾರಿಗಳಿಗೆ 13ನೇ ಸ್ಪಾಟ್ ಸವಾಲಾಗಿದೆ. 14 ದಿನ ಶೋಧ ಆಯಿತು, ಏನೂ ಸಿಕ್ಕಿಲ್ಲ. ಧರ್ಮಸ್ಥಳದಲ್ಲಿ ಗುಂಡಿ ಅಗೆಯುವ ಕಾರ್ಯಕ್ಕೆ ಬ್ರೇಕ್ ಬೀಳುತ್ತಾ? ಅದೂ ಗೊತ್ತಿಲ್ಲ. ಇದರ ನಡುವೆ 6ನೇ ಸ್ಪಾಟ್ ಅಲ್ಲಿ ಮಾತ್ರ ಒಂದಿಷ್ಟು ಮೂಳೆಗಳು ಸಿಕ್ಕಿವೆ. ಅದರ ತನಿಖೆ ಆಗಬೇಕಿದೆ. ಇನ್ನು ಉಳಿದ 15 ಸ್ಪಾಟ್ಗಳಲ್ಲಿ ಹುಡುಕಿದ್ರೂ ಏನೂ ಸಿಕ್ಕಿಲ್ಲ. ಬಟ್ ಇವತ್ತು ಉತ್ಖನನ ಆಯಿತು. ನೋಡಿ, ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ವಾ, ಇದು 13ನೇ ಸ್ಪಾಟ್. ಇದು ಈ 13ನೇ ಸ್ಪಾಟ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇತ್ತು. ಏನಾ ಇಂಟ್ರೆಸ್ಟಿಂಗ್ ಮಾಹಿತಿ ಅಂತ ಹೇಳಿದ್ರೆ, ದೂರುದಾರ ವ್ಯಕ್ತಿ ತುಂಬ ಕಾನ್ಫಿಡೆಂಟ್ ಆಗಿದ್ದಂತಹ ಸ್ಪಾಟ್ಗಳ ಪೈಕಿ 13ನೇಯದ್ದು ನಂಬರ್ 1 ಸ್ಥಾನದಲ್ಲಿತ್ತು. ಆತ ಕೊಟ್ಟಂತಹ ಹೇಳಿಕೆ, ಕಂಪ್ಲೇಂಟ್ನ ಮಾಹಿತಿಯ ಪ್ರಕಾರ ಈ 13ನೇ ಸ್ಪಾಟಲ್ಲಿ 8ಕ್ಕೂ ಅಧಿಕ ಅಸ್ಥಿಪಂಜರಗಳು ಸಿಗಬೇಕಿತ್ತು. ಆತ ಕೊಟ್ಟಂತಹ ಹೇಳಿಕೆ, ಕಂಪ್ಲೇಂಟ್ನ ಪ್ರಕಾರ. ನಿನ್ನೆಯಿಂದ ಉತ್ಖನನ ಆಯಿತು. ನಿನ್ನೆ ಇಡೀ ದಿನ ಉತ್ಖನನ, ಇವತ್ತು ಇಡೀ ದಿನ ಉತ್ಖನನ. 20+ ಅಡಿ ಆಳ ಆಗಿದ್ರೂ ಕೂಡ ಏನೂ ಸಿಗಲಿಲ್ಲ. ಏನೂ ಸಿಕ್ಕಿಲ್ಲ. 100ಕ್ಕೆ 100% ಏನೂ ಸಿಕ್ಕಿಲ್ಲ ಅನ್ನೋದೇ ಮಾಹಿತಿ. ಏನೂ ಸಿಕ್ಕಿಲ್ಲ. ಹಾಗಾದರೆ ಏನಾಗುತ್ತೆ ಸರ್? ಅದು ಗೊತ್ತಿಲ್ಲ. ಉತ್ಖನನ ಇವತ್ತಿಗೆ ಸ್ಟಾಪ್ ಆಗುತ್ತಾ ಅಥವಾ ನಾಳೆ ಮುಂದುವರಿಯುತ್ತಾ? ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಬರಬೇಕಿದೆ. ಇದರ ನಡುವೆ ಒಂದು ಬೆಳವಣಿಗೆ ಆಗಿದೆ. ಗೃಹ ಸಚಿವರನ್ನ ಪ್ರಣವ್ ಮಹಂತಿ ಅವರು ಭೇಟಿಯಾಗಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ. SIT ತನಿಖೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಅದಾದ ಬಳಿಕ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದರು. ಒಂದಿಷ್ಟು ಮಾತುಕತೆ ಆಯಿತು. ತನಿಖೆಯ ಪ್ರಗತಿ ಬಗ್ಗೆ ಅಥವಾ ತನಿಖೆಯ ಬಗ್ಗೆ ಸಿದ್ದರಾಮಯ್ಯನವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನು ಕೊಟ್ಟರು. ಸದನ ಆರಂಭವಾಗಿದೆ. ಸದನದಲ್ಲಿ ಧರ್ಮಸ್ಥಳದ ವಿಚಾರ ಬಂದೇ ಬರುತ್ತೆ. ಈಗಾಗಲೇ ಬಂದಿತ್ತು ಕೂಡ. ಸುನೀಲ್ ಕುಮಾರ್ ಅವರು ಪ್ರಶ್ನೆ ಮಾಡಿದ್ರು. ನಿನ್ನೆ ಪ್ರಶ್ನೆ ಮಾಡಿದ್ರು. ನಿನ್ನೆ ಸುನೀಲ್ ಕುಮಾರ್ ಅವರು ಮಾತನಾಡ್ತಾ, ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ? ಕಂಪ್ಲೀಟ್ ಷಡ್ಯಂತ್ರದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಾಕಷ್ಟು ಕಡೆ ಈಗಾಗಲೇ ಉತ್ಖನನ ಆಗಿದೆ, ಏನೂ ಸಿಕ್ಕಿಲ್ಲ. ಹಾಗಾದರೆ ಆತ 100 ಸ್ಪಾಟ್ ಹೇಳ್ತಾನೆ, ಅಲ್ಲೂ ಕೂಡ ಉತ್ಖನನ ಆಗುತ್ತಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಪರಮೇಶ್ವರ್ ಅವರಿಗೆ. ಗೃಹ ಸಚಿವರು ಹೇಳ್ತಾರೆ, ಇಲ್ಲ, ಆ ರೀತಿಯೆಲ್ಲ ಆಗಲ್ಲ. ಒಂದು ಮಧ್ಯಂತರ ವರದಿ ಬರಲಿ. ಈಗ ತನಿಖೆ ಆರಂಭವಾಗಿದೆಯಲ್ಲ, ಒಂದು ಮಧ್ಯಂತರ ತನಿಖಾ ವರದಿ ಬರಲಿ. ಅದಾದ ನಂತರ ಒಂದು ನಿರ್ಧಾರಕ್ಕೆ ಬರ್ತೀವಿ, ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸ್ತೀನಿ ಅಂತ ಹೇಳಿದ್ರು. ನಿನ್ನೆ ತಾನೇ ಆ ವಿಚಾರ ಪ್ರಸ್ತಾಪ ಆಗಿತ್ತು. ಇದೀಗ ಪ್ರಣವ್ ಮಹಾಂತಿ ಅವರು ಭೇಟಿಯಾಗಿದ್ದಾರೆ. ಹಾಗಾದರೆ ಯಾವ ಕಾರಣಕ್ಕೆ ಭೇಟಿ ಅಂತ ಹೇಳಿದ್ರೆ, ಮಧ್ಯಂತರ ವರದಿ, ತನಿಖಾ ವರದಿ ಸಲ್ಲಿಕೆಗೆ SIT ಕೂಡ ನಿರ್ಧಾರವನ್ನು ತೆಗೆದುಕೊಂಡಿದೆಯಂತೆ. ಅಂದರೆ ಸ್ಪಾಟ್ ನಂಬರ್ 1ರಿಂದ 16ರವರೆಗೆ ಆಗಿದಂಥ ಪ್ರಕ್ರಿಯೆಯ ರಿಪೋರ್ಟು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಡೇಟಾ
ಸದ್ಯ SIT ತನಿಖೆ ಆರಂಭವಾಗಿ ಹೆಚ್ಚು ಕಡಿಮೆ 14 ದಿನ ಅಂತ ತೆಗೆದುಕೊಂಡ್ರೆ ಖರ್ಚು ವೆಚ್ಚ ಎಷ್ಟಾಗಿದೆ, ಜೊತೆಗೆ ಪ್ರೋಗ್ರೆಸ್, ತನಿಖೆಯ ಪ್ರೋಗ್ರೆಸ್ ಎಲ್ಲಿಯವರೆಗೂ ಬಂದಿದೆ, ಸಾಕ್ಷ್ಯಗಳೇನಾದರೂ ಸಿಕ್ಕಿದ್ಯಾ, ಸಿಕ್ಕಿದ್ರೆ ಆತ ಹೇಳುವ ಅಥವಾ ಆತ ಕೊಟ್ಟಂತಹ ಕಂಪ್ಲೇಂಟ್ಗೆ ಸಹಕಾರಿಯಾಗುವಂತಹ ಅಥವಾ ಪೂರಕವಾಗುವಂತಹ ಸಾಕ್ಷ್ಯಗಳನ್ನ ಸಿಕ್ಕಿದ್ಯಾ, ಇವುಗಳ ಬಗ್ಗೆ ವರದಿ ಸಲ್ಲಿಕೆ ಆಗುವಂತೆ ಮಧ್ಯಂತರ ವರದಿ. ನೋಡಿ, ಎಲ್ಲರಿಗೂ ಕೂಡ ಇಂಟ್ರೆಸ್ಟ್ ಇದೆ, ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. 1ರಿಂದ 16 ಸ್ಪಾಟ್ ಆಯಿತು. 6ನೇ ಸ್ಪಾಟ್ ಬಿಟ್ಟು ಇನ್ನು ಬೇರೆ ಸ್ಪಾಟಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವ ಮಾಹಿತಿ. ಹಾಗಾದರೆ ಉತ್ಖನನ ಇವತ್ತಿಗೆ ಸ್ಟಾಪ್ ಆಗುತ್ತಾ? ನಾಳೆಯಿಂದ ತನಿಖೆ ಹೇಗಿರುತ್ತೆ? ಇದರ ಕುತೂಹಲ ಇದೆ. ಇದರ ಜೊತೆಗೆ ವರದಿ ಕೂಡ ಸಲ್ಲಿಕೆ ಆಗುತ್ತೆ. ವರದಿಯಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಮಂಪರು ಪರೀಕ್ಷೆ, ಅನಾಮಿಕ ವ್ಯಕ್ತಿಗೆ ಮಂಪರು ಪರೀಕ್ಷೆ ಮಾಡಲಿಕ್ಕೆ SIT ನಿರ್ಧಾರಕ್ಕೆ ಬಂದಿದೆ. ಅದಕ್ಕೆ ಅನಾಮಿಕ ಕೂಡ ಓಕೆ ಅಂತ ಹೇಳಿದ್ದಾರೆ. ಆದರೆ ಕೋರ್ಟ್ ಅನುಮತಿ ಕೊಡಬೇಕು. ದೂರುದಾರ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಿದೆ. SIT ಕೂಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಹೇಗೆ ಅಂತ ಹೇಳಿ, ಆ ಬ್ರೈನ್ ಮ್ಯಾಪಿಂಗ್ಗೆ ಒಪ್ಪಿಗೆ ಇದೆ ಅಂತ ದೂರುದಾರ ವ್ಯಕ್ತಿ ಹೇಳಿದ್ದಾನೆ. ಈಗಾಗಲೇ ವ್ಯಕ್ತಿ ಹೇಳಿದ್ರೆ ಸಾಕಾ, ಕೋರ್ಟ್ ಅನುಮತಿ ಬೇಕಲ್ವಾ? ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಅಲ್ಲಿಗೆ ಇಡೀ ಪ್ರಕರಣದ ತನಿಖೆ ಮತ್ತೊಂದು ಆಯಾಮ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಮತ್ತೊಂದು ಆಯಾಮ ನೋಡಿ, ಇಷ್ಟು ದಿನಗಳ ಕಾಲ ಈ ದೂರುದಾರ ವ್ಯಕ್ತಿಯ ಮಾತು ಮತ್ತು ಕಂಪ್ಲೇಂಟನ್ನು ಆಧರಿಸಿ ಆತನ ಮೇಲೆ ವಿಶ್ವಾಸವನ್ನು ಇಟ್ಟು 1ರಿಂದ 16 ಸ್ಪಾಟ್ಗಳಲ್ಲಿ ಉತ್ಖನನ ಕಾರ್ಯ ಆಯಿತು. ಸಿಕ್ಕಿದ್ದೇನು ಅಂತ ಹೇಳಿದ್ರೆ ಏನೇನು ಇಲ್ಲ ಅನ್ನುವ ಮಾಹಿತಿ. ಇದರ ಜೊತೆಗೆ ಬ್ರೈನ್ ಮ್ಯಾಪಿಂಗ್, ಇದರ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಒಂದು ಕಡೆ ನೋಡ್ತಾ ಇದ್ವಿ, 1ನೇ ಸ್ಪಾಟಿಂದ 16ನೇ ಸ್ಪಾಟ್ವರೆಗೂ ಏನೆಲ್ಲ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಕೂಡ ವರದಿ ಸಲ್ಲಿಕೆ ಆಗಬೇಕಿರುವಂಥದ್ದು. ಬಟ್ ಸದನದಲ್ಲಿ ಪ್ರಸ್ತಾಪ ಆಯಿತು. ನಿನ್ನೆ ಸುನೀಲ್ ಕುಮಾರ್ ಅವರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವರದಿ ಸಿಗಬಹುದಾ ಅಂತ ಹೇಳಿ ಪರಮೇಶ್ವರ್ ಅವರು ಮಧ್ಯಂತರ ವರದಿಯನ್ನು ಕೇಳಿದ್ವಿ, ಕೊಡ್ತಾರೆ ಅಂತ ಹೇಳಿದರು. ಹಾಗಾದರೆ ಏನಿರಬಹುದು ಈ ವರದಿಯಲ್ಲಿ ಅಂತ? ಎಸ್, ಈಗ ಸದ್ಯದ ಮಟ್ಟಿಗೆ ಇಲ್ಲಿಯವರೆಗೆ ನಡೆದಂತಹ ಒಂದಷ್ಟು ಅಗೆತ ಇರಬಹುದು ಮತ್ತು ಇಲ್ಲಿರುವ ಒಂದಷ್ಟು ಡೆವಲಪ್ಮೆಂಟ್ಸ್ಗಳಿದ್ದಾವೆ. ಅದೆಲ್ಲವನ್ನು ಕೂಡ ಒಂದು ವರದಿಯ ರೂಪದಲ್ಲಿ ಒಂದು ಸರ್ಕಾರಕ್ಕೆ ಸಲ್ಲಿಸುವಂತಹ ಒಂದು ಕೆಲಸಗಳನ್ನು ಪ್ರಣವ್ ಮೊಹಂತಿ ನೇತೃತ್ವದ ತಂಡ ಏನಿದೆ ಅದು ಇಂದು ನಡೀತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಆದರೆ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಕಡಿಮೆ ರೀತಿಯಾದಂತಹ ಒಂದು ತನಿಖೆ ಅಂದರೆ ಸಿಕ್ಕಿರುವಂಥದ್ದು. ಅಂದರೆ ಈಗಾಗಲೇ ಅನಾಮಿಕ ಏನು ಹೇಳಿದ್ದಾನೆ, 100 ಅಸ್ಥಿಪಂಜರಗಳನ್ನು ಅಲ್ಲಿ ಸಿಗಬಹುದು, ಅಂದರೆ ನಾನೇ ಖುದ್ದು ಅಲ್ಲಿ ಶವಗಳನ್ನು ಹೂತು ಹಾಕಿದ್ದೆ ಅಂತ ಹೇಳಿ ಆತ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾನೆ. ಆದರೆ ಅದು ಯಾವುದೂ ಕೂಡ ವರ್ಕ್ ಆಗಿಲ್ಲ. ಆದರೆ ಎಲ್ಲಿ ಶವಗಳಂದರೆ ಒಂದಷ್ಟು ಶವಗಳ ಕುರುಹುಗಳು ಬಿಟ್ಟರೆ ಇಂತಹ ಒಂದು ಶವದ ಕುರುಹು ಪತ್ತೆಯಾಗಿದೆ ಅನ್ನೋದಕ್ಕೆ ಬೇಕಾದಂತಹ ಯಾವುದೇ ರೀತಿಯಾದಂತಹ ಸ್ಟ್ರಾಂಗ್ ಎವಿಡೆನ್ಸ್ ಸಿಗದೇ ಇರುವಂಥದ್ದು ಸಾಕಷ್ಟು ಒಂದು ಹಿನ್ನಡೆ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಈ ಒಂದು ವರದಿಯನ್ನು ಅನಲೈಸ್ ಮಾಡಿದ ಬಳಿಕ ಸರ್ಕಾರ ಈ ಉತ್ಖನನವನ್ನು ಇಲ್ಲಿಗೆ ಸ್ಟಾಪ್ ಮಾಡುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಈಗಾಗಲೇ ಬಹುಸಂಖ್ಯಾತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂತಹ ಒಂದು ಕೆಲಸ ನಡೆದಿದೆ ಅಂತ ಹೇಳಿ ಹಲವು ಕಡೆ, ಅಂದರೆ ಪರ್ಟಿಕ್ಯುಲರ್ ಆಗಿ ಧರ್ಮಸ್ಥಳ ಮಾತ್ರ ಅಲ್ಲ, ಅದು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಾಗಿರಬಹುದು, ಹಾವೇರಿ ಆಗಿರಬಹುದು, ಮಂಡ್ಯದಲ್ಲಾಗಿರಬಹುದು, ಎಲ್ಲವೂ ಕೂಡ ಅಂದರೆ ಕೆಲವೊಂದು ಭಾಗದಲ್ಲಿ ಪ್ರತಿಭಟನೆಗಳು ತೀರಾ ಹೆಚ್ಚಿದೆ. ಹೀಗಾಗಿ ಸರ್ಕಾರಕ್ಕೂ ಕೂಡ ಇದು ಒಂದು ರೀತಿಯಾದಂತಹ ಒಂದು ಮುಜುಗರ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಇದನ್ನು ಸ್ಟಾಪ್ ಮಾಡಿ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಏನು ಮಾಡಬೇಕು ಅನ್ನುವಂತಹ ಒಂದು ಚರ್ಚೆಯನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರೆ ಆಗ ಈತ ಹೇಳುವಂತಹ ಪ್ರಕಾರ ಆ ಒಂದು ವರ್ಷಗಳಲ್ಲಿ ಅಂದರೆ ಯಾವುದೇ ರೀತಿಯಾದಂತಹ ಟೆಕ್ನಿಕಲ್ ಎವಿಡೆನ್ಸ್ಗಳು ಯಾವುದು ಕೂಡ ಇರೋದಿಲ್ಲ. ಅಂದರೆ ಮೊಬೈಲ್ ಆಗಿರಬಹುದು,
CCTVಗಳಾಗಿರಬಹುದು ಮತ್ತು ಇನ್ನಿತರ ಒಂದು ಟೆಕ್ನಿಕಲ್ ಆಗಿ ಕಂಡು ಹಿಡಿಯಬಹುದಾದಂತಹ ಸಾಧನಗಳನ್ನು ಅಂದು ಬಳಕೆ ಮಾಡೋದು ಕಡಿಮೆ ಇತ್ತು. ಹೀಗಾಗಿ ಸದ್ಯ ಮಾರಲ್ ಪೊಲೀಸಿಂಗ್ ಮುಖಾಂತರ ಈತ ಏನಾದರೂ ಹೇಳಿದ್ದು ನಿಜವೇ ಆದಂತಹ ಸಂದರ್ಭದಲ್ಲಿ ಮಾರಲ್ ಪೊಲೀಸ್ ಮುಖಾಂತರ ಈ ಒಂದು ತನಿಖೆಯನ್ನು ನಡೆಸೋದಕ್ಕೆ ಪೊಲೀಸರು ಮುಂದಾಗಲೇಬೇಕಾಗಿದೆ. ಬೇರೆ ಯಾವುದೇ ರೀತಿಯಾದಂತಹ ಆಪ್ಷನ್ಗಳಿಲ್ಲ. ಹೀಗಾಗಿ ಈ ತನಿಖೆಯನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕಿಂತ ಮುಂಚೆ ಒಂದು ಬ್ರೈನ್ ಮ್ಯಾಪಿಂಗ್ ಮಾಡುವಂತಹ ಮುಖಾಂತರ ಅನಾಮಿಕ ಏನು ಹೇಳ್ತಾ ಇದ್ದಾನೆ, ಆತ ಹೇಳ್ತಾ ಇರುವುದು ಪ್ರತಿಯೊಂದು ಕೂಡ ಸತ್ಯನ ಅಥವಾ ಯಾರಾದರೂ ಈ ರೀತಿಯಾದಂತಹ ಕುಮ್ಮಕ್ಕನ್ನು ನೀಡಿದಾರ ಅನ್ನುವಂಥದ್ದು ಕೂಡ, ಅಂದರೆ ಈಗ ನಡೀತಾ ಇರುವಂತಹ ಒಂದಷ್ಟು ಪ್ರಹಸನಗಳೇನಿದ್ದಾವೆ ಆ ಅನಾಮಿಕನ ಮೇಲೆಯೇ ಅನುಮಾನ ವ್ಯಕ್ತವಾಗುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಿರುವಂತಹ ಕಾರಣದಿಂದಾಗಿ ಆತನನ್ನು ಸಹಜವಾಗಿಯೇ ಅನುಮಾನಿಸೋದು SIT ಅಧಿಕಾರಿಗಳ ಈಗ ಅನಿವಾರ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡುವುದಕ್ಕೆ ಮೊರೆ ಹೋಗಬೇಕಾಗುತ್ತೆ. ಅದಕ್ಕೆ ಸರ್ಕಾರಕ್ಕೆ ಒಂದು ಮನವಿಯನ್ನು ಒಂದು ಕೋರಿಕೆಯನ್ನು ನೀಡಿ ನಂತರ ಕೋರ್ಟಿಗೆ, ಆ ಕೋರ್ಟಿನಿಂದ ಒಂದು ಆರ್ಡರ್ ಬಂದ ಬಳಿಕ ಈ ಬ್ರೈನ್ ಮ್ಯಾಪಿಂಗ್ ಅನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯ ವರದಿ ಸಲ್ಲಿಕೆ ಬಳಿಕ ಏನೇನಾಗುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.